ಜಾತಿ ಗಣತಿ ಸಮೀಕ್ಷಾ ವರದಿಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಸಂಪುಟ ಸಹೋದ್ಯೋಗಿಗಳ ನಡುವೆ ಬಹಿರಂಗ ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರಬಲ ಸಮುದಾಯದ ಸಚಿವರಿಂದ ಈ ವರದಿಯ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಉಪಜಾತಿಗಳ ವರ್ಗೀಕರಣ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಈ ಸಮುದಾಯದ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಹೋದ್ಯೋಗಿಗಳಲ್ಲೇ ಅಸಮಾಧಾನ ಇದೆ ಈ ವರದಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜದ ನಾಯಕರಿಗೆ ಈ ಜಾತಿ ಜನಗಣತಿ ವರದಿ ಅದನ್ನು ತಯಾರಿಸಿರುವಂಥ ರೀತಿ ವರ್ಗೀಕರಣ ಮಾಡಿರೋದೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಸರ ಇದೆ ಅನ್ನೋದು ಜಟಾಪಟಿ ಶುರುವಾಗಿದೆ. ವಿಶೇಷ ಸಂಪುಟ ಸಭೆಗೂ ಮೊದಲೇ ಸಚಿವರು ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಬಲ ಸಮುದಾಯದ ಸಚಿವರು ವರದಿಯ ಅಂಕಿ ಅಂಶಗಳಿಗೆ ತಮ್ಮ ಆಕ್ಷೇಪವಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಹೈಕಮಾಂಡ್ನ ಸೂಚನೆ ಇತ್ತು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದಾರೆ ಅನ್ನೋ ಭಾವನೆ ಇತ್ತು. ಬಟ್ ಸ್ಟಿಲ್ ಈಗ ಸಂಪುಟ ಸಹೋದ್ಯೋಗಿಗಳ ನಡುವೆಯೇ ಅಸಮಾಧಾನ, ಚರ್ಚೆಗಳು, ಜಟಾಪಟಿ ಶುರುವಾಗಿರೋದು. ಬಹುಶಃ ಇದನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ. ಬಹಳ ಮುಖ್ಯವಾಗಿರುವಂತದ್ದು ಇತ್ತೀಚೆಗೆ ಕೂಡ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಜಾತಿ ಜನಗಣತಿ ಸಮೀಕ್ಷಾ ವರದಿ ಮಂಡನೆ ಆಗಿರುವಂತದ್ದು. ಅದರ ಬೆನ್ನಲ್ಲೇ ಎಲ್ಲಾ ಸಮೀಕ್ಷಾ ವರದಿಗಳು ಕೂಡ ಸಚಿವ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ಕೂಡ ತಲುಪಿಸಿರುವಂತದ್ದು ಮತ್ತೆ ಈಗಾಗಲೇ ಅಧ್ಯಯನವನ್ನು ಕೂಡ ಸಚಿವರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಹಳ ಪ್ರಮುಖವಾಗಿ ಸರ್ಕಾರದಲ್ಲಿರುವಂತಹ ಸಚಿವರ ನಡುವೆ ಕೂಡ ಈ ಒಂದು ಸಮೀಕ್ಷಾ ವರದಿಗೆ ಸಂಬಂಧಪಟ್ಟಂಗೆ ಜಟಾಪಟಿ ಕೂಡ ಈಗ ನಡೀತಾ ಇರುವಂತದ್ದು. ಒಂದಷ್ಟು ಪ್ರಬಲ ಸಮುದಾಯಗಳಾದಂತಹ ಲಿಂಗಾಯತ ಒಕ್ಕಲಿಗ ಸಮುದಾಯದ ಸಚಿವರೆಲ್ಲರೂ ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಂಕಿ ಸಂಖ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪುಟ ಸಭೆಯಲ್ಲಿ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಮಂಡಿಸ್ತೇವೆ, ಮತ್ತೆ ತಾವು ಏನು ಅನ್ನುವಂತ ಉದ್ದೇಶ ಇದೆಯಾ ಅದೆಲ್ಲವನ್ನ ಕೂಡ ಸಂಪುಟ ಸಭೆಯಲ್ಲಿ ಹೇಳ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಬಹಿರಂಗವಾಗಿ ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸಚಿವ ಎಂಬಿ ಪಾಟೀಲ್ ಅವರು 1 ಕೋಟಿ ಜನಸಂಖ್ಯೆ ಲಿಂಗಾಯತ ಸಮುದಾಯ ಇದೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸಮೀಕ್ಷಾ ವರದಿಯಲ್ಲಿ ಇರುವಂತದ್ದು ಕಡಿಮೆ ಇದೆ ಅನ್ನುವಂತ ಅಂಶವನ್ನು ಪ್ರಸ್ತಾಪ ಮಾಡಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಗದೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಎಲ್ರಿಗೂ ಕೂಡ ಸಮಪಾಲಾಗಿರುವಂತದ್ದು, ಯಾರಿಗೂ ಅನ್ಯಾಯ ಬಿಡೋದಿಲ್ಲ ಅನ್ನುವಂತ ಮಾತನಾಡಿದ್ದಾರೆ. ಈ ಮೂಲಕ ಕೆಲವೊಂದು ಕಡೆ ಒಂದು ಸಮೀಕ್ಷಾ ವರದಿಗೆ ಸಂಬಂಧಪಟ್ಟಂಗೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸುತ್ತಿರುವಂತದ್ದು ಸಹಜವಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಇದೇ ತಿಂಗಳ 17ನೇ ತಾರೀಕು ಏನು ವಿಶೇಷ ಸಂಪುಟ ಸಭೆ ಕರೆದಿದ್ದಾರೆ, ಆ ಒಂದು ಸಂಪುಟ ಸಭೆಯಲ್ಲಿ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಈಗಾಗಲೇ ಕೂಡ ಪ್ರಬಲ ಸಮುದಾಯದ ಸಚಿವರೆಲ್ಲರೂ ಕೂಡ ಮುಂದಾಗಿರುವಂತದ್ದು ಈಗ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ತೀವ್ರ ಆಕ್ಷೇಪವನ್ನು ಕೂಡ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೇ ಕ್ಷಣಗಳ ಹಿಂದಷ್ಟೇ ಕೂಡ ಒಂದು ಮಾತನ್ನು ಹೇಳಿರುವಂತದ್ದು, ಯಾರು ಏನೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ ಸಂಪುಟ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ, ಅಂತಿಮವಾಗಿ ಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದಾದ ನಂತರ ನಾವು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೇ ಕ್ಷಣಗಳ ಹಿಂದಷ್ಟೇ ಹೇಳಿರುವಂತದ್ದು. ಹಾಗಾಗಿ ಸಚಿವರೆಲ್ಲರೂ ಕೂಡ ಒಮ್ಮತವಾಗಿರ್ತಾರೆ ವಿಶೇಷ ಸಂಪುಟ ಸಭೆಯವರೆಗೂ ಅನ್ನುವಂತ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಬಹಿರಂಗವಾಗಿ ಕೂಡ ಜಾತಿಯವರ ಪ್ರಬಲ ಸಮುದಾಯದ ಸಚಿವರೆಲ್ಲರೂ ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಪ್ರಮುಖ ಕಾರಣ ಆಗಿರುವಂತದ್ದು ತಮ್ಮದೇ ಸಮುದಾಯದ ನಾಯಕರ ಮತ್ತೆ ಸ್ವಾಮೀಜಿಗಳ ಸಮುದಾಯದ ಜನರ ಒತ್ತಡದ ಕಾರಣಕ್ಕಾಗಿ. ಸೊ ಈಗಲೇ ಕೂಡ ತಮ್ಮ ಅಂದ್ರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅನ್ಯಾಯ ಆಗಬಾರ್ದು ಅನ್ನುವಂತ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕುವಂತ ಒಂದು ಪ್ರಯತ್ನ ಆಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.